ನಾನು ಇವತ್ತು ಎಲ್ಲಿಗೆ ಹೋದ್ರು ಭುಜಂಗ ಬಾರ ಅವ್ರು ಉಗ್ರ ಹೋರಾಟ ಮಾಡೋದು ಸರ್, ಡೈಲಾಗ್ ಹೇಳಿ ಸರ್, ಡೈಲಾಗ್ ಹೇಳಿ ಅಂತ ಅಷ್ಟು ಪ್ರಶಂಸೆ ಆ ಕ್ಯಾರೆಕ್ಟರ್ ಬಂತು. ಆ ಎಫರ್ಟಿಗೆ ನಾನು ಎಲ್ಲೆಲ್ಲ ಎಫರ್ಟ್ ಹಾಕಿದ್ರೆ ಆ ಎಫರ್ಟಿಗೆ ಎಲ್ಲದಕ್ಕೂ ನನಗೆ ದೇವ್ರು ಒಳ್ಳೆ ರಿಸಲ್ಟೇ ಕೊಟ್ಟಿದ್ದಾರೆ. ಆ್ಯಂಡ್ ಮೋಸ್ಟ್ಲಿ ಟು ಬಿ ವೆರಿ ಹ್ಯಾಪಿ, ಸ್ಟ್ರೈಕ್ ರೇಟ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಹಿಟ್ ಲಿಸ್ಟ್ ಕಂಪೇರ್ ಮಾಡಿದ್ರೆ ನಾನು ಮಾಡಿರೋ ಸಿನಿಮಾಗಳಲ್ಲಿ ಅಟ್ಲೀಸ್ಟ್ ಒಂದು 30-40% ಹಿಟ್ ಲಿಸ್ಟ್ ಇದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನೀವೇ ಹೇಳಿದ್ರಿ ಕಾಂತಾರ ಸಕ್ಸಸ್ ನಂತರ ಇದು ಫಸ್ಟ್ ಇಂಟರ್ವ್ಯೂ ನಿಮ್ದು ಅಂತ. ಹಾಗಾದ್ರೆ ಕಾಂತಾರದ ಜಗತ್ತಿನ ಬಗ್ಗೆ ಪ್ರಮೋದ್ ಶೆಟ್ಟರ್ ಬಾಯಲ್ಲಿ ಕೇಳೋದಾದ್ರೆ, ಕಾಂತಾರ ಚಾಪ್ಟರ್ 1 ಆದ್ಮೇಲೆ ನಾನು ತುಂಬಾ ಅಂದ್ರೆ ನನ್ನನ್ನು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೆ, ಎಲ್ಲೂ ಇಂಟರ್ವ್ಯೂ ಹೋಗ್ಬಾರ್ದು ಅಂತ. ಬೇರೆ ಏನು ಕಾರಣ ಅಲ್ಲ, ಅಂದ್ರೆ ಬಹಳಷ್ಟು ಕಷ್ಟಪಟ್ಟು ರಿಷಬ್ 5 ವರ್ಷಗಳ ಕಾಲ ಒಂದೇ ಸ್ಕ್ರಿಪ್ಟ್ ಮೇಲೆ ಜೀವಿಸಿದ್ದಾನೆ. ವಿಜಯ್ ಕಿರ್ಗಂದೂರ್ ಅವರು 5 ವರ್ಷಗಳ ಕಾಲ 2 ಪಾರ್ಟ್ ಸಿನಿಮಾದು ಅದು 2 ಮೇಲೆ ಬಹಳಷ್ಟು ಹೂಡಿಕೆಯನ್ನು ಮಾಡಿದ್ದಾರೆ. ಸೊ ಇವರಿಬ್ಬರನ್ನ ಬಿಟ್ಟು ಮಿಕ್ಕಿದ್ದು ಯಾರೇ ಅದ್ರ ಬಗ್ಗೆ ಮಾತಾಡಿದ್ರು, ಐ ಆಮ್ ಟೆಲಿಂಗ್ ಅಬೌಟ್ ಎವ್ರಿ ಆರ್ಟಿಸ್ಟ್, ಅದು ಯಾರು ಬೇಕಾರಾಗಿರ್ಬೋದು, ನಾನು ಪ್ರಮೋದ್ ಶೆಟ್ಟಿ ಅಂತಲ್ಲ, ಯಾರು ಬೇಕಾರಾಗಿರ್ಬೋದು, ಯಾರೇ ಮಾತಾಡಿದ್ರು ತಪ್ಪು ಅಂತ ಅನ್ಸುತ್ತೆ. ಅಂದ್ರೆ ನಿಮ್ಮ ಪಾತ್ರದ ಬಗ್ಗೆ ನೀವು ಮಾತಾಡಕ್ ಹೋದಾಗ ಅದು ಮಾತು ಎಲ್ಲೆಲ್ಲೋ ಹೋಗಿ ಅದು ಇಡೀ ಸಿನಿಮಾದ ಮೇಲೆ ಒಂದು ಪ್ರಭಾವ ಬೀಳುತ್ತೆ. ಸೊ ನಾನು ಹಂಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡಿದ್ದೆ. ಎಲ್ಲರೂ ಪಾಪ ಬಹಳ ಕೇಳ್ಕೊಂಡ್ರು, ದಯವಿಟ್ಟು ಬನ್ನಿ ಸಿಗೋಣ ಅಂತ. ಆ್ಯಂಡ್ ಸಿಗೋಕ್ಕೂ ಪುರ್ಸೊತ್ತಾಗಿಲ್ಲ ನನಗೆ, ಅವ್ರು ಸಿಗಲೇಬಾರ್ದು ಅಂತಲ್ಲ, ಸಿಗಕ್ಕೆ ಪುರ್ಸೊತ್ತಾಗಿಲ್ಲ. ಪುರ್ಸೊತ್ತಾಗಿದ್ರು ನಾನು ಒಂಚೂರು ರೆಸ್ಟ್ರಿಕ್ಟ್ ಮಾಡ್ಕೋತಾ ಇದ್ದೆ. ಸೊ ಆ 5 ವರ್ಷಗಳ ಕಾಲ ಅವನು ಏನು ಶ್ರಮ ಪಟ್ಟಿದ್ದಾನೆ, ಅದಕ್ಕೆ ಇವತ್ತೇನು ರಿಸಲ್ಟ್ ಸಿಕ್ಕಿದೆ, ಅವನ ಗೆಳೆಯನಾಗಿ, ಅವನ ವೆಲ್ವಿಷರ್ ಆಗಿ, ಅವನ್ನ ಬಹಳ ಕಷ್ಟದ ದಿನಗಳಿಂದ ಇವತ್ತವರೆಗೂ ನೋಡ್ಕೊಂಡ್ ಬಂದಿರೋದ್ರಿಂದ ಈ ಗೆಲುವು ಅವನಿಗೆ ಬೇಕಾಗಿತ್ತು. ನಾನು ರಕ್ಷಿತ್ ಕಿರಿಕ್ಪಾಟಿಯಲ್ಲಿ ಆಗಲಿ ಅಥವಾ ಅವನೇ ಶ್ರೀಮನ್ ನಾರಾಯಣ ಆಗಲಿ, ಸಪ್ತಸಾಗರ ಆಗಲಿ, ಚಾರ್ಲಿ ಆಗಲಿ, ನ್ಯಾಷನಲ್ ಅವಾರ್ಡ್ ಬಂದಾಗ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಬಿ ವೆರಿ ಹ್ಯಾಪಿ. ಏನಕ್ಕೆಂದರೆ ಐ ಹ್ಯಾವ್ ಸೀನ್ ದೋಸ್ ಡೇಸ್. ಅವರಿಬ್ಬರ ಜೊತೆನೂ ಆ ದಿನಗಳನ್ನ ಕಾಲ ಕಳೆದಿದ್ದೀನಿ ನಾನು. ಊಟಕ್ಕೆ ದುಡ್ಡಿಲ್ಲದೆ ಇದ್ದಾಗ ಒಂದು ಬನ್ನು ಟೀ ಇಟ್ಕೊಂಡು ದಿನನ ಕಳೆದಂಥ ದಿನಗಳು. ಎಜುಕೇಷನ್ ಮಾಡ್ತಾ ರಿಷಬ್ ಆ ನೀರು ಕ್ಯಾನ್ ಬಿಸ್ನೆಸ್ ಆಗಿರ್ಬೋದು, ಟೀ ಪುಡಿ ಮಾರೋ ಬಿಸ್ನೆಸ್ ಆಗಿರ್ಬೋದು, ಸೋಲಾರ್ ಮಾರೋ ಬಿಸ್ನೆಸ್ ಆಗಿರ್ಬೋದು, ಇದೆಲ್ಲವನ್ನು ಮಾಡ್ತಾ ಇದ್ದಿದ್ದು ಆ ದಿನಗಳಿಂದ ನಾನು ನೋಡಿದ್ದೀನಿ. ನಿದ್ದೆಗೆಟ್ಟು ಕೆಲಸ ಮಾಡ್ತಾ ಇದ್ದಿದ್ದ ದಿನಗಳಿಂದ ಇವತ್ತು ಅವನು ಸೂಪರ್ ಹೀರೋ ಆಗಿ ಅಥವಾ ಡಿವೈನ್ ಸ್ಟಾರ್ ಆಗಿ, ಇವನು ಸಿಂಪಲ್ ಸ್ಟಾರ್ ಆಗಿ ಇಬ್ರು ಹೆಮ್ಮರವಾಗಿ ನಿಂತಿರೋ ದಿನಗಳವರೆಗೂ ನೋಡಿದ್ದೀನಿ. ಸೊ ಹಂಗಾಗಿ ನನಗೆ ದೇ ಡಿಸರ್ವ್ ಇಟ್ ಅಂತ ಅನ್ಸುತ್ತೆ. ಯಾವತ್ತು ಅವ್ರ ಕೆಲಸಕ್ಕೆ ಯಾವತ್ತೂ ಅನ್ಯಾಯ ಮಾಡಿಲ್ಲ. ಯಾವುದೋ ಸಿನಿಮಾ ಬೇರೆ ಶೋಕಿಗೋಸ್ಕರ ಸಿನಿಮಾ ಇಂಡಸ್ಟ್ರಿಗೆ ಬರಲಿಲ್ಲ. ಸಿನಿಮಾ ಇಸ್ ದೇರ್ ಪ್ಯಾಷನ್, ಸಿನಿಮಾ ಇಸ್ ದೇರ್ ಲೈಫ್. ಮೋಸ್ಟ್ಲಿ ಹೆಂಡತಿಗಿಂತ ಹೆಚ್ಚಾಗಿ, ತಂದೆ ತಾಯಿಗಿಂತ ಹೆಚ್ಚಾಗಿ ನೀವೇನಾದ್ರು ಪ್ರೀತಿಸ್ತೀರಾ ಅಂತ ಕೇಳಿದ್ರೆ ಅದು ಅವರಿಬ್ಬರಿಗೆ ಮೋಸ್ಟ್ಲಿ ಸಿನಿಮಾ ಮಾತ್ರ. ಅವರಿಬ್ಬರಿಗೆ ಸಿನಿಮಾ ಬಿಟ್ಟು ಬೇರೆ ಯಾವ ಪ್ರಪಂಚನೂ ಗೊತ್ತಿಲ್ಲ, ಬೇರೆ ಯಾವ ಜಗತ್ತು ಗೊತ್ತಿಲ್ಲ ಅವನಿಗೆ. ನೀವು ಈಗಲೂ ಕಾಂತಾರ ಮುಗಿದ ಮೇಲೆ ನಿಮ್ಗೆ ರೆಸ್ಟ್ ಅಂತ ಹೇಳಿದ್ರೆ ಆ ರೆಸ್ಟಲ್ಲೂ ಫ್ಯಾಮಿಲಿನ ಕೂರಿಸ್ಕೊಂಡು ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ತಲೆಗೆ ಬಂದಿರುತ್ತೆ, ಅವಳಿಗೂ ಅಲ್ಲಿ ಕೂರಿಸ್ಕೊಂಡು ಅದನ್ನೇ ಕತೆ ಹೇಳ್ತಿರ್ತಾನೆ. ನೋಡಿ, ಈಗ ನೆಕ್ಸ್ಟ್ ಈ ಥರದೊಂದು ಪಿಕ್ಚರ್ ಮಾಡುವಲ್ಲ, ಅದು ಹಿಂಗೆ ಮಾಡುವ, ಇದನ್ನ ಹಿಂಗೆ ಮಾಡುವ, ಹಿಂಗೆ ಅವಳಿಗೂ ಮತ್ತೆ ಏನು ಪರ್ಸ್ನಲ್ ತುಂಬ ಏನು ಮಾತಾಡೋಕೆ ಏನು ಅವಕಾಶ ಇಲ್ಲ ಅಲ್ಲಿ. ಅಲ್ಲೂ ಕೂತ್ಕೊಂಡು ಹೆಂಡತಿಗೆ ಸಿನಿಮಾ ಬಗ್ಗೆ ಏನೋ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಿರ್ತಾನೆ. ಅಷ್ಟು ದೇ ಆರ್ ಇಂಟು ಸಿನಿಮಾಸ್. ರಕ್ಷಿತ್ ಆಗಿರ್ಬೋದು, ರಿಷಬ್ ಆಗಿರ್ಬೋದು, ದೇ ಆರ್ ಇಂಟು ಸಿನಿಮಾಸ್. ಸೊ ನನಗೆ ಪರ್ಸ್ನಲಿ ಕಾಂತಾರ ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ಆ ಪ್ರಪಂಚವನ್ನು ನಾನು ಆಸ್ ಅನ್ ಆಡಿಯನ್ಸ್ ನಾನು ಸಿನಿಮಾ ನೋಡಿದಾಗ ಆ ಪ್ರಪಂಚವನ್ನು ಕಟ್ಟಿಕೊಟ್ಟ ರೀತಿ ಇದೆಯಲ್ಲ, ಇದು ಮೋಸ್ಟ್ಲಿ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಇವತ್ತರೆಗೂ ಯಾರು ಮಾಡಿಲ್ಲ. ಈ ಪ್ರಪಂಚವನ್ನ ಕಟ್ಟಿಕೊಡುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಅಂದ್ರೆ ನಿಮ್ಗೆ ಥಿಯೇಟರ್ ಒಳಗಿದ್ರೆ ಥಿಯೇಟರ್ ಒಳಗೆ ಇದ್ದೀನಿ ಅನಿಸ್ಲಿಲ್ಲ, ನಾನು ಕಾಂತಾರದೊಳಗಿದ್ದೀನಿ ಅಂತ ಅನಿಸ್ತಾ ಇತ್ತು, ಆ ಕಾಂತಾರದ ಪ್ರಪಂಚದೊಳಗೆ ಇದ್ದೀನಿ ಅಂತ ಅನಿಸ್ತಾ ಇತ್ತು. ಸೊ ಅದನ್ನ ಕಟ್ಟಿಕೊಟ್ಟಂತ ರೀತಿ ಇದೆಯಲ್ಲ, ಇದು ಮೋಸ್ಟ್ಲಿ ಇಂಡಿಯನ್ ಸಿನಿಮಾಸ್ ಅಲ್ಲಿ ಎಲ್ಲೂ ಬಂದಿಲ್ಲ. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಅದು ನನ್ನ ಗೆಳೆಯ ಮಾಡಿದ ನಾಯ ಕೆಲಸ ಅಂತ ಹೇಳೋದಕ್ಕೆ. ಅಂಡ್ ಅದಕ್ಕೆ ರಿಷಬ್ ಕಡೆಯಿಂದ ಕಾಂತಾರ ಚಾಪ್ಟರ್ 1ಗೆ ನಾನು ಕೂಡ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದೆ. ಸೊ ನನಗೆ ಅದರ ಪ್ರೊಡಕ್ಷನ್ ಕಷ್ಟಗಳು ಗೊತ್ತಿದೆ. ನಾನು ಕೂಡ 2.5 ವರ್ಷ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಕುಂದಾಪುರದಲ್ಲೇ ಇದ್ದೆ. ಆ ಪ್ರೊಡಕ್ಷನ್ನಿನ ಏರುಪೇರುಗಳು ನೋಡಿದ್ದೀವಿ. ಅಂದರೆ ರಿಷಬ್ ಹೇಗೆ ಅಂದರೆ
ಅವನಿಗೆ ಈ ಸ್ಟುಡಿಯೋ ಒಳಗೆ ಬದಲ ಅವ್ನಿಗೆ ಏನೋ ಶೂಟ್ ಮಾಡ್ಬೇಕು, ಈ ಸ್ಟುಡಿಯೋ ಇಷ್ಟ ಆಯಿತು ಅಂದರೆ ಈ ಸ್ಟುಡಿಯೋ ಬೇಕಷ್ಟೇ ಅವನಿಗೆ. ಅಂದರೆ ಅದು ನಾಳೆ ಸಿಗುತ್ತಾ, ಅಥವಾ ಅದಕ್ಕೆ ನಮ್ಮ ಟ್ರಕ್ಗಳು, ಲಾರಿಗಳು, ಕ್ಯಾರವನ್ಗಳು ಅಲ್ಲಿಗೆ ಹೋಗೋಕ್ಕೆ ಜಾಗ ಇದೆಯಾ, ಅಲ್ಲಿ ನನ್ನ ಸೆಟ್ ರೆಡಿ ಮಾಡೋಕ್ಕೆ ಜಾಗ ಇದೆಯಾ, ಅಲ್ಲಿ ನಮಗೆ ಇಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, ಅವ್ರಿಗೆ ಊಟ ತಿಂಡಿಗೆ ವ್ಯವಸ್ಥೆಗೆ ಸುತ್ತಮುತ್ತ ಜಾಗ ಇದೆಯಾ, ಅದೇನೂ ಬೇಕಾಗಿಲ್ಲ ಅವನಿಗೆ. ಅವ್ನು ಹೇಳ್ತಾ ಇದ್ದೀನಿ ನನಗಿಲ್ಲಿ ಬೇಕು, ಅದಕ್ಕೆಲ್ಲದಕ್ಕೂ ನೀವು ವ್ಯವಸ್ಥೆ ಮಾಡಬೇಕು. ಅದೇನು ವ್ಯವಸ್ಥೆ ಮಾಡ್ತೀರಾ ನಂಗೆ ಗೊತ್ತಿಲ್ಲ, ನಂಗೆ ಈ ಶೂಟಿಂಗ್ ಮಾಡ್ಬೇಕು ಶೆಟ್ರೆ ಅನ್ನೋ. ದಟ್ ವಾಸ್ ಅ ಚಾಲೆಂಜ್ ನಮಗೆ. ಅಂದರೆ ಪ್ರೈವೇಟ್ ಲ್ಯಾಂಡ್ ಆಗಿರ್ಬೋದು, ಅಂದರೆ ಪ್ರೈವೇಟ್ ಫಾರೆಸ್ಟ್ ಆಗಿರ್ಬೋದು, ಅಥವಾ ಸರ್ಕಾರಿ ಫಾರೆಸ್ಟ್ಗಳಾಗಿರ್ಬೋದು, ಅಥವಾ ನಮಗೆ ನೀರು ಹರಿಯೋ ಜಾಗ, ಫಾಲ್ಸ್ಗಳು, ಗುಡ್ಡಗಾಡು, ಸಕಲೇಶ್ಪುರ ಶೂಟ್ ಮಾಡಿದ್ವಿ, ಅಲ್ಲೆಲ್ಲೋ ಮಾಣಿ ಡ್ಯಾಮ್ ಹತ್ರ ಶೂಟ್ ಮಾಡಿದ್ವಿ. ಎಲ್ಲ ಜಾಗಗಳು ಕೂಡ ನಿಮಗೆ ವೆರಿ ಟಫೆಸ್ಟ್ ರೋಡ್ ಟು ಅಪ್ರೋಚ್. ಅಂದರೆ ನಿಮಗೆ ಕ್ಯಾರವನ್ ಹೋಗುತ್ತೆ ಅಂತ ಯೋಚನೆ ಮಾಡೋದು ಕೂಡ ಕಷ್ಟವಾದಂಥ ಜಾಗ. ಒಂದು ಕ್ಯಾರವನ್ ಬಿಡಿ, ನಾರ್ಮಲ್ ಕಾರ್ಗಳು ಹೋಗುತ್ತೆ ಅಂತ ಯೋಚನೆ ಮಾಡೋದು ಕಷ್ಟದ ಕೆಲಸ. ಸೊ ಆ ಥರದ ಲೊಕೇಶನ್ಗಳಲ್ಲಿ ಆ ಶೂಟಿಂಗನ್ನು ಮಾಡಿ ಪ್ರತಿದಿನ 1-1.5 ಜನ ಶೂಟಿಂಗಲ್ಲಿ ಒಂಥರ ಮದುವೆ ಇದ್ದಂಗೆ, ಪ್ರತಿದಿನದ ಮದುವೆ. 200-220 230 ದಿನ ಏನು ಶೂಟ್ ಮಾಡಿದ್ವಿ, ಅಷ್ಟೂ ದಿನ ಪ್ರತಿದಿನದ ಮದುವೆ ಆಂಬಿಯನ್ಸ್. ಅದು ನಿಮ್ಗೆ ಆ ಸ್ಕೇಲ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಜನಸಾಗರ ಅಂತೀವಲ್ಲ ಕಿರಿಕ್ ಪಾರ್ಟಿಲ್ಲ, ಹಾಗೆ ಜನಸಾಗರ ಇತ್ತಲ್ಲಿ, ಲಿಟ್ರಲ್ ಜನಸಾಗರ ಇತ್ತು. ಸೊ ಅದನ್ನು ಮ್ಯಾನೇಜ್ ಮಾಡಿ ಅದನ್ನು ಮಾಡ್ಕೊಂಡು ಬಂದಿದ್ದ ರೀತಿ ಇತ್ತಲ್ಲ, ಇಟ್ಸ್ ವೆರಿ ಚಾಲೆಂಜಿಂಗ್. ಇವಾಗ 1 ಸೆಕೆಂಡ್ ನಾನೇ ಕೂತು 2 ವರ್ಷದಲ್ಲಿ ಕಾಂತಾರ ಶೂಟ್ ಹೆಂಗಾಯ್ತು ಅಂತ ಕಣ್ಮುಚ್ಚಿ ಯೋಚನೆ ಮಾಡಿದ್ರೆ ನನಗೆ ಶಾಕ್ ಆಗುತ್ತೆ. ಅಂದರೆ ಅಷ್ಟು ಆಗಿದೆ. ಅಂದರೆ ನಾನು ಯೂಶಲಿ ನೋಡಿ ಅದು ತಮಾಷೆ ಹೇಳೋದು ನಾವು ಹೆಂಗೆ ಅಂದರೆ, ಏನಾದ್ರು ಗಾಡಿ ಎಲ್ಲಾದರೂ ಸಿಗಾಕೊಂಡ್ರೆ, ಏನಾದ್ರು ಕೆಸರೊಳಗೆ ಹೂತೋದ್ರೆ JCB ಖರ್ಚು ಮಾಡಿ ತಣ JCBನೇ ಕೂತ್ರೆ JCB ದೊಡ್ಡ ಟೈರ್ ಎಷ್ಟಿರುತ್ತೆ, ನಮ್ಮಷ್ಟು ಹೈಟ್ ಇರುತ್ತೆ, 6 ಅಡಿ 7 ಅಡಿ ಹೈಟ್ ಇರೋ ಟೈರ್ಗಳು. ಅದೇ ಹುಗಿದೋಗಿದೆ ಒಳಗಡೆ, ಅಂದ್ರೆ ಪೂರ್ತಿಯಾಗಿ, ಅರ್ಧ ಅಲ್ಲ ಪೂರ್ತಿಯಾಗಿ ಹುಗಿದೋಗಿದೆ, ಅಷ್ಟು ಲೂಸ್ ಮಣ್ಣು. ಅಂದ್ರೆ ಅದು ನಾವು ಹೋದಾಗ ಮಳೆ ಇರಲಿಲ್ಲ, ನಮ್ಗೆ ಅದು ಕೆರೆ ಜಾಗ ಅಂತ ಗೊತ್ತಾಗ್ಲಿಲ್ಲ, ನೀರು ಬಂದು ನಿಲ್ಲುವಂತ ಜಾಗ ಅಂತ ಗೊತ್ತಾಗ್ಲಿಲ್ಲ. ಯಾವಾಗ ನಾವೆಲ್ಲ ಒಳಗೋಗಿ ಸೇರ್ಕೊಂಡ್ವಿ, ಜೋರ್ ಮಳೆ ಬಂತು, ಅದು ಕೆರೆ ತರ ಆಗೋಯ್ತು. ಕೆರೆ ತರ ಆದ್ಮೇಲೆ ನೋಡ್ತೀವಿ ಅಂತ ಅಂದ್ರೆ ಇಡೀ ಗಾಡಿ ಹುಗಿದೋಗ್ತಾ ಇದೆ ಒಳಗೆ, ಇಡೀ ಗಾಡಿ. ನಮ್ದು ಅಷ್ಟು ಗಾಡಿಗಳು ಒಂದ್ ಸೈಡ್ ಅಲ್ಲಿ ಇದೆ, ಇದು ಮಧ್ಯದಲ್ಲಿ ಕೆರೆ ಹರಿಯೋ ಜಾಗ, ಇದು ಹುಗಿದೋಗ್ತಾ ಇದೆ. ಅಂದ್ರೆ ಗಾಡಿ ಬರ್ತಿಲ್ಲ ಮೇಲೆ. ಇಂಡಸ್ಟ್ರಿಯಲ್ ಕ್ರೈನ್ ತರಿಸಿ ಇಂಡಸ್ಟ್ರಿಯಲ್ ಕ್ರೈನು ಕಚ್ಕೊಂಡಿತ್ತು, ಇಂಡಸ್ಟ್ರಿಯಲ್ ಕ್ರೈನ್ ಕಚ್ಕೊಂಡಿದೆ, JCB ತೆಗೆಯಕ್ಕೆ ಬಂದಿದ್ದು. ಸೊ ಈ ಥರದ್ದು ಅಂದರೆ ಹರಸಾಹಸಗಳು ಸುಮಾರು ಮಾಡಿದ್ವಿ. ಅಂದರೆ ಅದಕ್ಕೆ ಅಂದರೆ ಆ ದೈವದ ಶಕ್ತಿ ಇಲ್ಲ ಅಂದರೆ ಮೋಸ್ಟ್ಲಿ ಇದು ಯಾವುದನ್ನು ನಾವು ಕ್ಲಿಯರ್ ಮಾಡ್ಕೊಂಡು ಹೊರಗೆ ಬರೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ರಾತ್ರಿ ಹೊತ್ತು ಶೂಟಿಂಗ್ ಮಾಡಿದ್ವಿ ನಾವು. ಶೂಟಿಂಗ್ ಮಾಡಿದ್ದು ಒಂದು ಪ್ರೈವೇಟ್ ಜಾಗದಲ್ಲಿ. ಅಂದರೆ ಈ ಕಾಂತಾರದ ಸೆಟ್ ಏನು ಹಾಕಿದ್ವಿ, ಸೆಟ್ ಹಾಕ್ಬೇಕಾದ್ರೆ ಹುಡುಗರು ಹೇಳೋರು, ಸರ್ ಕರಡಿ ಬರ್ತಾ ಇದೆ, ಪ್ರತಿದಿನ ಕರಡಿ ಬರುತ್ತೆ, ಅಲ್ಲಿ ಕರಡಿ ಬಂದು ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೆ, ತುಂಬಾ ದೊಡ್ಡ ಕರಡಿ ಸರ್ ಅಂತ. ಹೌದಾ ಸರಿ. ಸೆಟ್ ಹಾಕಿ 1-2 ತಿಂಗಳು ಬಿಟ್ವಿ, ಸೆಕ್ಯೂರಿಟಿನ ಇಟ್ಟಿದ್ವಿ, CCTV ಕ್ಯಾಮ್ರಾಗಳು ಹಾಕಿದ್ವಿ ಸೆಟ್ಟಿಗೆ, ಯಾಕಂದ್ರೆ ಯಾರು ಶೂಟ್ ಮಾಡ್ಕೋಬಾರ್ದು ಏನಂತ. ಆ CCTV ಕ್ಯಾಮ್ರಾದಲ್ಲಿ ನಮ್ಗೆ ಫುಟೇಜ್ ಸಿಕ್ಕಿದೆ, ಕರಡಿ ಬಂದು ಮರಿ ಹಾಕಿದೆ ನಾವು ಹಾಕಿರೋ ಸೆಟ್ ಒಳಗೆ. ಸೊ ವೆರಿ ಭಯ ಆಗುವಂತ ಇದದು. ನಾವು ಮತ್ತೆ ಶೂಟ್ ಹೋದಾಗ ಯಾವಾಗ ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಾಗಲ್ಲ. ಒಂದು ಚೂರು ಯಾರಿಗೂ ಏನೂ ಆಗದೆ ಇರೋ ಥರ ಅಷ್ಟು ರಾತ್ರಿ ಹೊತ್ತು ಕೆಲಸ ಮಾಡಿದೆವು ಕಾಡಲ್ಲಿ. ಒಂದು ಹುಳ ಹುಪ್ಪಟೆ ಆಗಲಿ, ಹಾವಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಒಬ್ರಿಗೊಂದು ತೊಂದರೆ ಮಾಡಿಲ್ಲ. ಸೊ ಇದೆಲ್ಲವೂ ಸಾಧ್ಯ ಆಗಿದ್ದು ಆ ದೈವದ ಆಶೀರ್ವಾದದಿಂದ. ಇಲ್ಲಾಂದ್ರೆ ಚಾನ್ಸೇ ಇಲ್ಲ. ನಿಮ್ಗೆ ಆ ಥರದ್ದು ಡೆನ್ಸ್ ಫಾರೆಸ್ಟು, ಪ್ರೈವೇಟ್ ಜಾಗ ಆದ್ರೂ ಜನ ಓಡಾಡದೇ ಇರುವಂಥ ಜಾಗಗಳು, ಅಲ್ಲಿ ನಿಮಗೆ ನೆಗೆಟಿವ್ ಎನರ್ಜಿಗಳು ತುಂಬ ಇರುತ್ತೆ. ನಿಮ್ಮ ಪ್ರಾಣಿಗಳು ಬಿಟ್ಟಾಕಿ, ಪ್ರಾಣಿಗಳಾದ್ರೂ ಸೌಂಡ್ ಮಾಡ್ತೀವಿ, ಅಥವಾ ನಾವಲ್ಲೇನೋ ಜನ ಓಡಾಟ ಇದೆ ಅಂದ್ರೆ ಹತ್ರ ಬರಕ್ಕೆ ಹೋಗಲ್ಲ, ಅಂದ್ರೆ ತುಂಬಾ ಜನ ಇದ್ದಾಗ. ಬಟ್ ನಿಮ್ಗೆ ಈ ನೆಗೆಟಿವ್ ಎನರ್ಜಿ ಇದೆಯಲ್ಲ, ಅದು ನಿಮ್ಗೆ ಈ ಕಾಡುಗಳಲ್ಲಿ ಅಥವಾ ಈ ನೀರು ಹರಿಯೋ ಜಾಗಗಳಲ್ಲಿ, ಈ ತರ ಜಾಗಗಳಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಆ ಥರದ್ದನ್ನು ಕೂಡ ಯಾವುದೇ ನೆಗೆಟಿವ್ ಎನರ್ಜಿಗಳು ಯಾರಿಗೂ, ಆರ್ಟಿಸ್ಟಿಗಾಗಲಿ ಟೆಕ್ನಿಷಿಯನ್ಸಿಗಾಗಲಿ ಏನೂ ತೊಂದರೆ ಕೊಡದೇ ಇರೋ ಥರ ನಡೆಸ್ಕೊಂಡು ಹೋಗಿದೆ ಅಂದ್ರೆ ಅದೆಲ್ಲವೂ ಕೂಡ ದೇವ್ರ ಶಕ್ತಿ, ದೈವ ಶಕ್ತಿ ಅಷ್ಟೇ. ಹಾಗೆ ಈ ಗ್ರಾಮೀಣ ಸೊಗಡಿನ ಪಾತ್ರಗಳನ್ನು ನೀವು ತುಂಬ ನ್ಯಾಚುರಲ್ ಆಗಿ ಮಾಡ್ತೀರಿ. ಉದಾಹರಣೆಗೆ ಸೈಪ್ರ ಶಾಲೆ ಕಾಸರಗೋಡಿನ ಪಾತ್ರ ಆಗಿರ್ಬೋದು, ಅದನ್ನೇ ತಗೊಂಡ್ರೆ ನಿಮಗೆ ಅದು ನ್ಯಾಚುರಲ್ ಆಗಿ ಬರುತ್ತಾ, ಅಥವಾ ಅದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಇರುತ್ತೆ ನಿಮ್ಮದು ಅಂತ? ಇಲ್ಲ, ಪ್ರತಿ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಅಂತಲ್ಲ, ನಾನು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ನನ್ನೊಳಗೆ ಒಂದು ಸಣ್ಣ ಪ್ರಿಪರೇಷನ್ ಇರುತ್ತೆ. ಅವ್ರು ಬಂದು ಹೇಳಿದಾಗ ನಾನು ಅವ್ರ ಹತ್ರನೇ ನರೇಶನ್ ತಗೋತೀನಿ. ಯೂಶಲಿ ನಾನು ಸ್ಕ್ರಿಪ್ಟ್ ಓದಲ್ಲ, ಯಾಕಂದ್ರೆ ನಿಮ್ಗೆ ಈಗ
ಫೋನೆಲ್ಲ ಇರೋದ್ರಿಂದ ನಿಮ್ಗೆ ಅದು ಕಷ್ಟ ಅರ್ಥ ಆಗ್ಬೋದು. ಅಂದರೆ ವಾಟ್ಸಪ್ ಬಂದಾಗ ನಿಮಗೆ ನಾನೀಗ ಒಂದು ಮೆಸೇಜ್ ಮಾಡಿದ್ದೀನಿ ಅಂದರೆ ಅದನ್ನು ನೀವು ಯಾವ ಮೂಡಲ್ಲಿ ಇರ್ತೀರೋ ಆ ಮೂಡಲ್ಲಿ ಓದ್ತೀರಾ ಅದನ್ನು. ಸೊ ಅಲ್ಲಿ ನಿಮ್ಗೆ ಎಮೋಷನ್ಸ್ ಗೊತ್ತಾಗಲ್ಲ, ಕರೆಕ್ಟ್ ಅಲ್ಲ? ಸೊ ನಿಮ್ಗೆ ಎಮೋಷನ್ಸ್ ಗೊತ್ತಾಗಬೇಕು ಅಂದರೆ ನಾವೀಗ ವಾಯ್ಸ್ ಮೆಸೇಜ್ ಕಳಿಸ್ಬೇಕು. ಸೊ ದಟ್ ಈಸ್ ಅ ರೈಟ್ ವೇ ಅಂತ ಅನ್ಸುತ್ತೆ ನನಗೆ. ನಾನು ಅದಕ್ಕೆ ತುಂಬ ಟೆಕ್ಸ್ಟ್ ಮಾಡೋದು ಜಾಸ್ತಿ, ವಾಯ್ಸ್ ಮೆಸೇಜ್ ಕಳಿಸ್ತೀನಿ. ಏನಕ್ಕೆ ನಾವು ಟೈಪ್ ಮಾಡಿದಾಗ ಅದು ನಿಮಗೆ ಓದುವಾಗ ಹಾರ್ಶ್ ಅನ್ನಿಸ್ಬೋದು. ಫಾರ್ ಎಕ್ಸಾಂಪಲ್, ಹೆಂಗಿದೆ ಮಚ್ಚ ಅಂತ ಕೇಳೋದು, ಹೆಂಗಿದೆ ಮಚ್ಚ ಅಂತ ಕೇಳೋದಾಗುತ್ತೆ. ಅದೇ ಒಂದು ಸಣ್ಣ ಡಿಫ್ರೆನ್ಸ್. ಇವನು ಯಾಕೆ ಹಿಂಗೆ ಕೇಳ್ತಾ ಇದ್ದಾನೆ, ಯಾಕ ಏನೋ ಅಂತ ಆ ಕಡೆ ಇದು ಬರುತ್ತೆ ರಿಪ್ಲೈ. ಅದೇ ವಾಯ್ಸ್ ಮೆಸೇಜಲ್ಲಿ ಕಳಿಸಿದಾಗ ಆಪ್ಯತೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ, ಯಾವುದೇ ಸ್ಕ್ರಿಪ್ಟ್ ಬಂದ್ರೂ ಫಸ್ಟ್ ರೀಡಿಂಗ್ ಕೊಟ್ಬಿಟ್ರಪ್ಪ ಅಂತೀವಿ ಡೈರೆಕ್ಟರ್ ಹತ್ರ, ನೀವು ಓದಿ, ಅದರಲ್ಲಿ ನಿಮ್ಮ ಇಂಟೋನೇಷನ್ ಏನು, ನಿಮ್ಮ ಇಂಟೆನ್ಷನ್ ಏನು ಅಂತ ಗೊತ್ತಾಗಬೇಕು ನನಗೆ ಅಂತ. ಸೊ ಅದೇ ಥರ ಪ್ರಿಪೇರ್ ಆಗೋದು ನಾನು. ಅಂದರೆ ಎಲ್ಲ ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳಿಗೂ ಒಂದು ವರ್ಕ್ಶಾಪ್ ಅಂತ, ನನ್ನ ಒಳಗಿನ ವರ್ಕ್ಶಾಪ್ ಒಂದು ನಡೆಯುತ್ತೆ. ಸೊ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕ್ಯಾರೆಕ್ಟರ್ ಬಂದಾಗ ಇಟ್ ವಾಸ್ ವೆರಿ, ಅಂದರೆ ಐಡಿ ಸ್ಕ್ರಿಪ್ಟ್ ಬರೆಯೋಕ್ಕೆ ಕಾಸರಗೋಡಲ್ಲಿ ಹೋಗಿ 6 ತಿಂಗಳು ಒಂದು ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲಿನ ಹೋರಾಟಗಾರರ ಜೊತೆ ಎಲ್ಲ ಮೀಟ್ ಮಾಡಿ, ರಿಸರ್ಚ್ ಮಾಡಿ, ಅಲ್ಲಿನ ಶಾಲೆಗಳ ಜೊತೆ ಮಾತಾಡಿ, ಅವರ ಪರಿಸ್ಥಿತಿ ಏನಿದೆ ತಿಳ್ಕೊಂಡು, ಅಲ್ಲಿನ ಪೇರೆಂಟ್ಸ್ ಜೊತೆ ಮಾತಾಡಿ, ಏನೇನು ಆಗ್ತಾ ಇದೆ ಪ್ರೊಸೀಜರ್ಸು ಅಂತ. ಆ್ಯಂಡ್ ಇದೆಲ್ಲವನ್ನು ನೀವು ತುಂಬ ಸೀರಿಯಸ್ ಫಿಲಮ್ ಆಗಿ ಹೇಳಿದ್ರೆ ಇವತ್ತು ನೋಡೋದಕ್ಕೆ ಪ್ರಪಂಚದಲ್ಲಿ ಜನರೇ ಇಲ್ಲ. ಯಾಕಂದ್ರೆ ಅವರೇ ಬರ್ತಿರೋದು ತುಂಬ ಸೀರಿಯಸ್ ಮೂಡಿಂದ. ಆಫೀಸ್ ಕೆಲಸ ಆಗಿರ್ಬೋದು, ಇನ್ನೊಂದು ಕೆಲಸ ಆಗಿರ್ಬೋದು, ಏನೇ ಕೆಲಸಗಳಿದ್ರು ಅವರೇ ಸಾಕಾಗಿದೆ ಅಪ್ಪ, ಅಯ್ಯೋ ಸಾಕಪ್ಪ ಇವತ್ತಿನ ಕೆಲಸ ಅಂತ ಬಂದಾಗ ನೀವು ಮತ್ತೆ ಒಂದು ಸೀರಿಯಸ್ ಸಿನಿಮಾ ತೋರಿಸಿದ್ರೆ ಅವ್ರು ನೋಡೋಕೆ ರೆಡಿ ಇಲ್ಲ. ಅವರಿಗೆ ನಿಮ್ಮನ್ನು ನಗಿಸುವಂಥ, ನಿಮ್ಮನ್ನು ರಂಜಿಸುವಂಥ ಒಂದು ಸಿನಿಮಾ ಬೇಕು. ಸೊ ಇದಿಷ್ಟು ಟಾಪಿಕನ್ನ ಕಾಮಿಕಲ್ ಆಗಿ ಹೇಳುವಂಥ ರೀತಿ ಇದೆಯಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಸಕ್ಸಸ್ ಆಫ್ ರಿಷಬ್. ಪಲ್ಲವಿ ಅನ್ನೋ ಕ್ಯಾರೆಕ್ಟರ್ಗೆ ಅಪ್ಪನ ಕ್ಯಾರೆಕ್ಟರ್ ಮಾಡ್ಬೇಕು ಮಗ ನೀನು ಅಂತ ಆಯ್ತು, ಚಿಕ್ಕ ಹುಡುಗಿಲ್ಲ ಅಪ್ಪನ ಕ್ಯಾರೆಕ್ಟರ್ ಮಾಡೋಣ. ಆಮೇಲೆ ನೋಡಿದ್ರೆ ನಿಮ್ದು ಗೆಟಪ್ ಚೇಂಜ್ ಮಾಡೋಣ. ಆಯ್ತು ಸರಿ, ಇಲ್ಲೊಂದಿಷ್ಟು ಬೋಡಿಸ್ದ ಅಂದರೆ ಬಾಣ್ಲಿ ಕಾಣಿಸ್ಬೇಕಂತ 2 ಸೈಡ್ ಅವ್ರಿಗೆ. ಅವ್ನಿಗೆ ಏನು ಮಾಡ್ತಾ ಇದೆಯಾ ಅಂದರೆ ಸರ್ ನನಗೆ ಫಸ್ಟು ಎಷ್ಟು ವಯಸ್ಸಿನ ಕ್ಯಾರೆಕ್ಟರ್ ಅಂತ ಹೇಳಲಿಲ್ಲ ಅವನು. ಆಮೇಲೆ ನಿಧಾನಕ್ಕೆ ಮಾತಾಡ್ತಾ ಇದೊಂದು ಸುಮಾರು 45-50 ವರ್ಷದ ಕ್ಯಾರೆಕ್ಟರ್. ನನಗೆ ಅವಾಗ ಎಷ್ಟು, 8 years ಬ್ಯಾಕ್, ಮೇ ಬಿ ಐ ವಾಸ್ 32, 33 ಇದ್ದಾಗ ನಾನು ಇವನು 45-50 ವರ್ಷದ ಕ್ಯಾರೆಕ್ಟರ್ ಮಾಡಿಸ್ತಾ ಇರೋದು ನನ್ನ ಹತ್ರ. ಸರಿ, ಅದು ಬುಡ್ಡನ್ ಕ್ಯಾರೆಕ್ಟರ್ ಮಾಡಿಸ್ತಾ ಇದೆಯಲ್ಲ, ಮಾಡ್ತೀನಿ ನಿಂಗೆ ಅಂತಂದೆ. ಸೊ ಆಮೇಲೆ ಅವನ ಜೊತೆ ಕೂತ್ ಮಾತಾಡಿದಾಗ ಈಗ ಕ್ಯಾರೆಕ್ಟರೈಸೇಷನ್ ಹೆಂಗೆ ಬೇಕು ನಿಂಗೆ, ಅಟೈರ್ ನಂದು ಕಂಪ್ಲೀಟ್. ನೀವೇನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೋಡ್ತೀರ, ನನ್ನ ತಂದೆ ಇತ್ತು ಅಟೈರ್. ಅಂದರೆ ನನ್ನ ತಂದೆ ಹಿ ಲುಕ್ಸ್ ದ ಸೇಮ್. ನಾನು ಏನೇನು ಹಾಕೊಂಡಿದ್ದೆ, ಕಾಸ್ಟ್ಯೂಮ್ ಆಗಿರ್ಬೋದು, ಪಂಚೆ ಆಗಿರ್ಬೋದು, ಅವೆಲ್ಲವೂ ಕೂಡ ನನ್ನ ತಂದೆಯ. ಆಮೇಲೆ ನಾನು ನಡೆಯೋ ಸ್ಟೈಲ್ ಆಗಿರ್ಬೋದು, ಮಾತಾಡೋ ದಾಟಿ ಆಗಿರ್ಬೋದು, ಅದೆಲ್ಲ ನನ್ನ ತಂದೆ. ಅದ್ರಲ್ಲಿ ಒಂದು ಏರಿಳಿತಾ ಇದೆ ಗೊತ್ತಾ, ಅವನಿಗೆ ಸಿಟ್ಟು ಬರುತ್ತೆ, ಅವಾಗ ಸಿಟ್ಟು ಬರುತ್ತೆ, ಮತ್ತೆ ಪಟ್ಟಂತ ತಣ್ಣಗಾಗ್ತಾನೆ, ಮತ್ತೆ ರಪ್ಪನ್ ಸಿಟ್ಟು ಬರುತ್ತೆ, ಮತ್ತೆ ಪಟ್ಟಂತ ತಣ್ಣಗಾಗ್ತಾನೆ. ಇದು ಕ್ಯಾರೆಕ್ಟರ್ ರಿಷಬ್ ಆಕ್ಚುಲಿ. ನಾನು ಅವ್ನಿಗೆ ಹೇಳಿದೆ ಅಂದ್ರೆ, ನಿನ್ನ ಕ್ಯಾರೆಕ್ಟರ್ 50 ವರ್ಷ ಆದ್ಮೇಲೆ ಹೆಂಗಿರುತ್ತೆ ಆ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತೀನಿ. ಔಟ್ಲುಕ್ ಕಂಪ್ಲೀಟ್ ನನ್ನ ತಂದೆ ಹೆಂಗ್ ಕಾಣ್ತಾರೆ ಅಂದ್ರೆ, ಅವರು ಕುಂದಾಪುರದಲ್ಲಿ ಅವಾಗವಾಗ ಅವ್ರು ಕಾಣಿಸುವಂತ ಅಟೈರ್ಗಳು ನಂಗೆ ಬಹಳ ಖುಷಿ ಆಗುತ್ತೆ. ಸೊ ನಾನು ಆ ಅಟೈರ್ನ ಕ್ಯಾರಿ ಮಾಡ್ತೀನಿ ಅಂತ. ಬಹಳ ಇಷ್ಟವಾದ ಪಾತ್ರ ಅದು. ಅಂಡ್ ಫಸ್ಟ್ ಟೈಮ್ ಮೋಸ್ಟ್ಲಿ ನಾನು ನನ್ನ ಹೆಂಡತಿ ಇಬ್ರು ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದು. ನನ್ನ ಹೆಂಡತಿ ಪಾತ್ರ ಮಾಡಿದ್ದು ನಾನು ಹೆಂಡ್ತೀನಿ ಅದರಲ್ಲಿ. ಸೊ ಫಸ್ಟ್ ಫಿಲ್ಮ್ ಟು ಆಕ್ಟ್ ಟುಗೆದರ್. ಸೊ ಹಾಗಾಗಿ ಆ ಪಾತ್ರಕ್ಕೆ ಬಹಳ ಖುಷಿಯಾಗಿ ಮಾಡಿದ್ದು. ಅಂದ್ರೆ ಅದರಲ್ಲಿ ಯಕ್ಷಗಾನದ ಪಾತ್ರ ಮಗ, ಇದು ಯಕ್ಷಗಾನ ವೇಷ ಹಾಕ್ಬೇಕು ಅಂತ ಅವ್ನು ಹೇಳಿದಾಗ ನಾನು ಯಕ್ಷಗಾನ ಮಾಡಿಲ್ಲ. ಅವನಿಗಾದ್ರೆ ಯಕ್ಷಗಾನ ಬರುತ್ತೆ, ರಿಷಬ್ಗೆ ಯಕ್ಷಗಾನ ಬರುತ್ತೆ, ನನಗೆ ಯಕ್ಷಗಾನ ಬರಲ್ಲ. ನನ್ಗೆ ಹೆಂಗಿದೆ ಗೊತ್ತಿಲ್ಲ, ನನಗೆ ಕಲಿಬೇಕಾಗುತ್ತೆ, ನಂಗೆ ಅದಕ್ಕೊಂದಿಷ್ಟು ಟೈಮ್ ಬೇಕು ಅಂತ. ಇಲ್ಲ ನಾನು ಕಲಿಯೋದೇನು ಬೇಡ, ನೀನು ನಾಟಕದಲ್ಲಿ ಯಕ್ಷಗಾನದ ಇದು ಮಾಡಿದ್ದೀರಲ್ಲ, ಅವ್ನು ನಾಟಕದಲ್ಲಿ ಮಾಡಿದ್ದೆ, ನನಗೇನಿಲ್ಲ, ನಿನ್ಗೆ ಆ ಕಾಸ್ಟ್ಯೂಮ್ ಹಾಕ್ತೀನಿ, ಅದನ್ನ ನೀನು ಕ್ಯಾರಿ ಮಾಡಿದ್ರೆ ಸಾಕು ಅಂತದ್ದು. ನೀನು ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ಬೇಕಾಗಿಲ್ಲ, ನೀನು ಇಂಟ್ರೊಡಕ್ಷನ್ ಆ ಕಾಸ್ಟ್ಯೂಮ್ ಜೊತೆ ಆಗುತ್ತೆ, ನೀನು ಅದನ್ನ ಕ್ಯಾರಿ ಮಾಡಿದ್ರೆ ಸಾಕು ಅಂತ. ಸೊ ಓಕೆ ಅಂತ ಖುಷಿಯಾಗಿ ಒಪ್ಕೊಂಡೆ. ಆಮೇಲೆ ಗೊತ್ತಾಯ್ತು, ಇಡೀ ದಿನ ಅದೇ ಬಟ್ಟೆಯಲ್ಲಿ ಶೂಟಿಂಗು, ಆ ಊರಿನ ಶೆಕೆ, ಅಯ್ಯೋ ರಾಮ, ತಲೆ ತಿರುಗಿ ಬಿದ್ದಿದ್ದು ನನ್ನ ಶೂಟಿಂಗ್ ಬಂದಿದ್ದಲ್ಲ. ಶಾಲೆ ಒಳಗೆ ಮಾಸ್ಟರ್ ಹೊಡೆಯೋ ಸೀನ್ ಇದೆಯಲ್ಲ, ಆ ಮಾಸ್ಟರ್ ಹೊಡೆಯೋ ಸೀನಿಗೆ ಹೋದಾಗ ಒಂದು 10-15 ಟೇಕ್ ಆಗೋಯ್ತು. ಅಂದರೆ ಅದು ಕಂಪ್ಲೀಟ್ ಗಿಂಬಲ್ ಅಲ್ಲಿ ಸಿಂಗಲ್ ಶಾಟ್. ನಾನು ಗೇಟಿಂದ ಬರೋದ್ರಿಂದ ಹಿಡಿದು ಬೈಕ್ ನಿಲ್ಲಿಸಿ ಸ್ಟ್ಯಾಂಡ್ ಹಾಕಿ ಬೈಕಿಂದ ಹೋಗಿ ಒಂದೊಂದೇ ಕ್ಲಾಸ್ ರೂಮ್ ಹೋಗಿ ಹೆಡ್ ಮಾಸ್ಟರ್ ರೂಮಿಗೆ ಬರಬೇಕು. ಅದಷ್ಟು ಸಿಂಗಲ್ ಶಾಟ್, ಒಂದು ಸಿಂಗಲ್ ಶಾಟ್ ಕಂಪೋಸ್ ಮಾಡಿದ್ದು.
ಈ ಸಿಂಗಲ್ ಶಾಟ್ಗಳು ಏನಾಗುತ್ತೆ ನಿಮಗೆ, ಕೆಲವು ಸರಿ ಈಗ ಔಟ್ಡೋರ್ ಇಂದ ಇಂಡೋರ್ ಹೋಗ್ತಾ ನಿಮಗೆ ಇದಕ್ಕೆ ಫೋಕಸ್ ಮೋಟರ್ ಜೊತೆಗೆ ಇದಕ್ಕೆ ಎಕ್ಸ್ಪೋಜರ್ ಮೋಟರ್ ಫಿಕ್ಸ್ ಮಾಡ್ಬೇಕು. ಸೊ ನಿಮ್ಗೆ ಎಕ್ಸ್ಪೋಜರ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ 1 more, ಫೋಕಸ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ 1 more, ಫ್ರೇಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ 1 more, ನನ್ನ ಆರ್ಟಿಸ್ಟ್ ಆಗಿ ನಾನೇನಾದ್ರು ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರೆ 1 more. ಸೊ ಈಗ ಆಗಿ ಬೆಳಗ್ಗೆಯಿಂದ ಮಾಡ್ತಾ ಸುಮಾರು 1 ಗಂಟೆ 1:15 ರಿಷಬ್ ಬ್ರೇಕ್ ಅಂದ, ಬಾಡ್ ಅಂತ ಬಿದ್ದ ಈ ಕೆಳಗೆ. ಅಂದ್ರೆ ಅಲ್ಲಿವರೆಗೂ ಹೇಳ್ಕೊಳಕ್ ಆಗ್ತಿಲ್ಲ. ಅವನು ಕಷ್ಟಪಡ್ತೀಯಾನೆ, ಅವನಿಗೆ ಆ ಶಾರ್ಟ್ ಬೇಕೇ ಬೇಕು. ನಾನು ಅಷ್ಟೇ ಎಫರ್ಟ್ ಆಗ್ತಾ ಇದ್ದೀನಿ, ಅಂದ್ರೆ ಹೇಳಕ್ಕಾಗಲ್ಲ ಸುಸ್ತಾಗ್ತಿದೆ ಅಂತ. ಆಮೇಲೆ ನಿಮಗೆ ಇಷ್ಟಿಷ್ಟು ದಪ್ಪ ಮೀಸೆ ಎಲ್ಲ ಕಟ್ಟಿದ್ದಾರೆ ಅದು ಯಕ್ಷಗಾನದ್ದು. ಬೆಳಗ್ಗೆ ತಿಂಡಿ ಸಮೇತ ತಿನ್ನಲಿಲ್ಲ, ತಿನ್ನಕ್ಕಾಗಲಿಲ್ಲ. ಯಾಕಂದ್ರೆ ನಾನು 4 ಗಂಟೆಗೆ ಹೋಗಿ ಮೇಕಪ್ಪಿಗೆ ಕೂತಿದ್ದು ಬೆಳಗಿನ ಜಾವ. 4 ಗಂಟೆಗೆ ಕೂತಿದ್ದಕ್ಕೆ 7 ಗಂಟೆಗೆ ರೆಡಿ ಆಗಿದ್ದು. 7 ಗಂಟೆಗೆ ರೆಡಿಯಾಗಿ ಶೂಟಿಂಗ್ ಸ್ಟಾರ್ಟ್. ಸೊ ತಿಂಡಿ ತಿನ್ನಕ್ಕೆ ಎಲ್ಲೂ ಪುರ್ಸೋತಿಲ್ಲ. ತಲೆ ತಿರುಗಿ ಧಾಬ್ ಅಂತ ಬಿದ್ದೆ. ಅವನಿಗೆ ಹೆದರಿಕೆ, ರಿಷಬ್ ಎದೇಳಿ ಶೆಟ್ರೆ ಎಂತಾಯ್ತು. ಆಮೇಲೆ ಜ್ಯೂಸ್ ಎಲ್ಲ ತಂದು ಕೊಟ್ಟರು, ಕುಡ್ದೆ. ಆಮೇಲೆ ಊಟ ಮಾಡೋದು ಸ್ವಲ್ಪ ಆಗಲ್ಲ ಅಂತ, ಅದೆಲ್ಲ ಕಟ್ಟಿದ್ದಾರೆ, ಮೇಕಪ್ ಎಲ್ಲ ಮಾಡಿದ್ದಾರೆ, ತಿನ್ನಕ್ಕಾಗಲ್ಲ. ಸೊ ಲಿಕ್ವಿಡ್ ಕಂಪ್ಲೀಟ್ ಡೇ ಅವತ್ತು ಇಡೀ ದಿನ ಬರೀ ಜ್ಯೂಸು, ಈ ORS, ಈ ಥರದ್ದು ಗ್ಲೂಕೋಸು ಈ ಥರದ್ದು ಕುಡ್ಕೊಂಡೆ ಕಾಲ ಕಳೆದು 3 ದಿನ ಯಕ್ಷಗಾನದ ವೇಷದಲ್ಲಿ ಶೂಟ್ ಇತ್ತು. ಸೊ ಅದನ್ನು ಕಾಲ ಕಳೆದಿದ್ದು. ವೆರಿ ನೈಸ್, ಅಂದರೆ ತುಂಬ ಅದ್ಭುತ ಎಕ್ಸ್ಪೀರಿಯನ್ಸ್. ಹಾಗೆ ಪ್ರಶಂಸೆ ಕೂಡ ಬಂತು ಆ ಕ್ಯಾರೆಕ್ಟರ್ ಥ್ರೂ ಔಟ್ ದ ಇದು ಸ್ಟೇಟ್. ನಾನು ಇವತ್ತು ಎಲ್ಲಿಗೆ ಹೋದ್ರು ಭುಜಂಗ ಬಾರ ಅವ್ರು ಉಗ್ರ ಹೋರಾಟ ಮಾಡೋದು ಸರ್, ಡೈಲಾಗ್ ಹೇಳಿ ಅಂತ ಅಷ್ಟು ಪ್ರಶಂಸೆ ಆ ಕ್ಯಾರೆಕ್ಟರ್ ಬಂತು. ಆ ಎಫರ್ಟಿಗೆ ನಾನು ಎಲ್ಲೆಲ್ಲ ಎಫರ್ಟ್ ಹಾಕಿದ್ರೆ ಆ ಎಫರ್ಟಿಗೆ ಎಲ್ಲದಕ್ಕೂ ನನಗೆ ದೇವ್ರು ಒಳ್ಳೆ ರಿಸಲ್ಟೇ ಕೊಟ್ಟಿದ್ದಾರೆ. ಆ್ಯಂಡ್ ಮೋಸ್ಟ್ಲಿ ಟು ಬಿ ವೆರಿ ಹ್ಯಾಪಿ. ಸ್ಟ್ರೈಕ್ ರೇಟ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಹಿಟ್ ಲಿಸ್ಟ್ ಕಂಪೇರ್ ಮಾಡಿದ್ರೆ ನಾನು ಮಾಡಿರೋ ಸಿನಿಮಾಗಳಲ್ಲಿ ಅಟ್ಲೀಸ್ಟ್ ಒಂದು 30-40% ಹಿಟ್ ಲಿಸ್ಟ್ ಇದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.